ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿ ಮಹೇಂದ್ರ ಕಲ್ಯಾಣಿಯ ಮುಖವನ್ನು ನೋಡುತ್ತಿದ್ದಾನೆ. ಕಲ್ಯಾಣಿಯೂ ಅಷ್ಟೇ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿ ಅದು ಹೇಗೋ ಬದುಕಿ ಉಳಿದಿದ್ದು ತನ್ನ ಪತಿಯಾದ ಮಹೇಂದ್ರನ ಮುಖವನ್ನು ನೋಡುತ್ತಿದ್ದಾಳೆ. ಕಲ್ಯಾಣಿಯೂ ಅಳುತ್ತಿದ್ದಾಳೆ, ಮಹೇಂದ್ರನೂ ಅಳುತ್ತಿದ್ದಾನೆ. ಅತ್ತು ಗೋಳಾಡಿದ ಮೇಲೆ ಇಬ್ಬರು ಕಣ್ಣುಗಳನ್ನು ಒರೆಸಿಕೊಂಡರು. ಎಷ್ಟು ಸಲ ಒರೆಸಿಕೊಂಡರು ಅಷ್ಟು ಸಲ ಜಲಧಾರೆಯೂ ತಪ್ಪಲಿಲ್ಲ. ಕಣ್ಣೀರು ನಿಲ್ಲುವುದಕ್ಕಾಗಿ ಕಲ್ಯಾಣಿಯು ಊಟ ಮಾಡುವ ಪ್ರಸ್ತಾಪವನ್ನೆತ್ತಿದಳು. ಬ್ರಹ್ಮಚಾರಿಯ ಅನುಚರನೊಬ್ಬನು ಭಕ್ಷ್ಯ ಪದಾರ್ಥಗಳನ್ನಿಟ್ಟು ಹೊರಟು ಹೋಗಿದ್ದನು. ಅದನ್ನು ತೆಗೆದುಕೊಳ್ಳಬೇಕೆಂದು ಕಲ್ಯಾಣಿಯು ಮಹೇಂದ್ರನಿಗೆ ಹೇಳುತ್ತಾಳೆ. ದುರ್ಭಿಕ್ಷ ಕಾಲವಾದುದರಿಂದ ಅನ್ನ ವ್ಯಂಜನಾದಿಗಳು ಸಿಕ್ಕುವ ಸಂಭವವಿಲ್ಲ. ಆದರೆ ದೇಶದಲ್ಲಿ ಇದ್ದುದು ಸಂತಾನರಿಗೆ ಸುಲಭವಾಗಿ ಸಿಕ್ಕುವುದು. ಅಲ್ಲಿ ಇಲ್ಲದ್ದು ಯಾರಿಗೂ ಸಿಕ್ಕಲಾರದು. ಈ ಕಾನನವು ಸಾಧಾರಣ ಮನುಷ್ಯರಿಗೆ ಅಗಮ್ಯವಾದುದು. ಯಾವ ಮರದ ಮೇಲೆ ಯಾವ ಹಣ್ಣು ಬಿಟ್ಟರೂ ಅನ್ನವಿಲ್ಲದವರು ಅದನ್ನು ಕಿತ್ತು ತಿಂದು ಬಿಡುವರು. ಆದರೆ ಈ ಅಗಮ್ಯವಾದ ಅರಣ್ಯದಲ್ಲಿ ಮರದ ಹಣ್ಣುಗಳು ಯಾರಿಗೂ ಸಿಕ್ಕಿಲ್ಲವಾಗಿ ಬ್ರಹ್ಮಚಾರಿಯ ಅನುಚರನು ಅನೇಕ ವಿಧವಾದ ಹಣ್ಣು ಹಂಪಲುಗಳನ್ನು ಸ್ವಲ್ಪ ಹಾಲನ್ನು ಸಹ ತಂದಿಟ್ಟು ಹೋಗಿದ್ದನು. ಸನ್ಯಾಸಿಯ ಸಂಪತ್ತಿಯಲ್ಲಿ ಅನೇಕ ಕರೆಯುವ ಹಸುಗಳಿದ್ದವು. ಕಲ್ಯಾಣಿಯು ಬಹುವಿಧವಾಗಿ ಬೇಡಿಕೊಂಡಿದ್ದರ ಮೇಲೆ ಮಹೇಂದ್ರನು ಕೆಲವು ಫಲಗಳನ್ನು ತೆಗೆದುಕೊಂಡನು. ಅನಂತರ ಆತ ತಿಂದು ಉಳಿಸಿದ ಭುಕ್ತಾವಶೇಷವನ್ನು ಕಲ್ಯಾಣಿಯು ಬೇರೆ ವಿರಳವಾದ ಸ್ಥಳದಲ್ಲಿ ಕೂತು ಸ್ವಲ್ಪ ತಿಂದಳು. ಹಾಲನ್ನು ಮಗುವಿಗೆ ತುಸು ಕುಡಿಸಿ ಮಿಕ್ಕದ್ದನ್ನು ಪುನಃ ಮಗುವಿಗೆ ಕೊಡಲು ಇಟ್ಟಳು. ಅನಂತರ ಇಬ್ಬರು ನಿದ್ರಾಪೀಡಿತರಾಗಿ ನಿದ್ರೆಯಿಂದ ಶ್ರಮವನ್ನು ದೂರ ಮಾಡಿಕೊಂಡರು. ಎಚ್ಚರವಾದ ಮೇಲೆ ಇಬ್ಬರು ಈಗ ಎಲ್ಲಿಗೆ ಹೋಗಬೇಕು ಅದನ್ನು ಕುರಿತು ಆಲೋಚಿಸಿದರು. ಕಲ್ಯಾಣಿಯು ಮನೆಯಲ್ಲಿದ್ದರೆ ವಿಪತ್ತುಂಟಾಯಿತೆಂದು ಗೃಹತ್ಯಾಗ ಮಾಡಿ ಬಂದೆವು. ಈಗ ನೋಡಿದ ಮನೆಗಿಂತಲೂ ಹೊರಗೆ ವಿಪತ್ತು ಅಧಿಕವಾಗಿದೆ. ತಾವು ಇದ್ದ ಮನೆಗಿಂತಲೂ ಹೊರಗಡೆಯೇ ವಿಪತ್ತು ಹೆಚ್ಚಾಗಿದೆ. ಪುನಃ ಮನೆಗೇ ಹೋಗೋಣ ಎನ್ನುತ್ತಿದ್ದಾಳೆ. ಮಹೇಂದ್ರನಿಗೂ ಅದೇ ಅಭಿಪ್ರಾಯವಿತ್ತು. ಅವನ ಅಭಿಪ್ರಾಯದಲ್ಲಿ ಕಲ್ಯಾಣಿಯನ್ನು ಮನೆಯಲ್ಲಿ ಇರಿಸಿ ಯಾವನಾದರೂ ಒಬ್ಬ ಕ್ಷೇಮ ಚಿಂತಕನನ್ನು ನೋಡಿಕೊಳ್ಳುವುದಕ್ಕೆ ಗೊತ್ತು ಮಾಡಿ ಇಟ್ಟುಬಿಟ್ಟು ಈ ಪರಮ ರಮಣೀಯವಾದ ಅಪಾರ್ಥಿವವಾದ ಪವಿತ್ರವಾದ ಮಾತೃಸೇವಾ ವ್ರತದಲ್ಲಿ ದೀಕ್ಷಿತನಾಗಬೇಕೆಂದು ಯೋಚಿಸುತ್ತಿರುವನು. ಅದು ಕಾರಣ ಅವನು ಕಲ್ಯಾಣಿಯು ಹೇಳಿದ್ದಕ್ಕೆ ಸಮ್ಮತಿಸಿದನು. ಅನಂತರ ಇಬ್ಬರು ಆಯಾಸ ಪರಿಹಾರ ಮಾಡಿಕೊಂಡು ಮಗುವನ್ನೆತ್ತಿಕೊಂಡು ಪುನಃ ತಮ್ಮ ಪದಚಿಹ್ನ ಗ್ರಾಮವನ್ನು ಕುರಿತು ಹೊರಡುತ್ತಿರುವರು. ಆದರೆ ಪದಚಿಹ್ನ ಗ್ರಾಮಕ್ಕೆ ಯಾವ ಮಾರ್ಗವಾಗಿ ಹೋಗಬೇಕು ಅದು ಆ ದುರ್ಭೇದ್ಯವಾದ ಅರಣ್ಯದ ಮಧ್ಯದಲ್ಲಿ ಸ್ವಲ್ಪವೂ ಗೊತ್ತಾಗದೆ ಹೋಯಿತು. ಅವರು ಅರಣ್ಯ ಬಿಟ್ಟು ಹೊರಗೇನಾದರೂ ಹೋದರೆ ಸ್ವಲ್ಪ ಮಾರ್ಗವು ಸಿಕ್ಕುವುದೆಂದು ತಿಳಿದಿದ್ದರು. ಆದರೆ ಅರಣ್ಯವನ್ನು ಬಿಟ್ಟು ಹೊರಗಾಗುವ ಮಾರ್ಗವೇ ತಿಳಿಯಲಿಲ್ಲ. ಹಿಂದು ಮುಂದು ನೋಡದೆ ಆ ಅರಣ್ಯದಲ್ಲಿ ತಿರುಗಿ ಆ ಆನಂದ ಮಠವನ್ನೇ ಸುತ್ತು ಹಾಕುತ್ತಲಿದ್ದರು. ಹೊರಗೆ ಹೋಗುವ ಮಾರ್ಗವೂ ಗೊತ್ತಾಗಲಿಲ್ಲ. ಅಲ್ಲಿ ಎದುರಿಗೆ ಒಬ್ಬ ಅಪರಿಚಿತನಾದ ವೈಷ್ಣವ ವೇಷಧಾರಿಯಾದ ಬ್ರಹ್ಮಚಾರಿಯು ನಗುತ್ತಾ ನೋಡಿಕೊಂಡು ನಿಂತಿದ್ದನು. ಅವನನ್ನು ನೋಡಿ ಮಹೇಂದ್ರನು ಕತಿಗೊಂಡು ಏತಕ್ಕೆ ನಗುತ್ತಿರುವೆ ಎಂದು ಕೇಳುತ್ತಾನೆ. ಸನ್ಯಾಸಿ ಕೇಳುವನು ಆ ಮಹೇಂದ್ರನನ್ನು, ನೀವು ಈ ವನದೊಳಗೆ ಹೇಗೆ ಬಂದಿರಿ? ಮಹೇಂದ್ರ, ಅದು ಹೇಗಾದರೂ ಇರಲಿ, ಪ್ರವೇಶವೇನೋ ಮಾಡಿದೆವು. ಸನ್ಯಾಸಿ ಕೇಳುತ್ತಾನೆ, ಪ್ರವೇಶವೇನೋ ಮಾಡಿದಿರಿ, ಆದರೆ ಹೊರಗೆ ಏತಕ್ಕೆ ಹೋಗಲಾಗುತ್ತಿಲ್ಲ ಎಂದು ಎನ್ನುತ್ತಾ ಆ ವೈಷ್ಣವನು ಪುನಃ ನಗುತ್ತಾನೆ. ಆಗ ಮಹೇಂದ್ರ ಕೋಪಗೊಂಡು, ನೀನು ನಗುವವನು ಹೊರಗೆ ಹೋಗಬಲ್ಲೆಯೇನು ಎಂದು ಕೇಳುತ್ತಾನೆ. ಆಗ ಆ ವೈಷ್ಣವ ಸನ್ಯಾಸಿ, ನನ್ನ ಜೊತೆಯಲ್ಲಿ ಬಂದರೆ ಮಾರ್ಗವನ್ನು ತೋರಿಸುತ್ತೇನೆ. ನೀನು ಯಾರೋ ಸನ್ಯಾಸಿಯ ಸಂಗಡ ಈ ಅರಣ್ಯಕ್ಕೆ ಪ್ರವೇಶ ಮಾಡಿರಬೇಕು. ಇಲ್ಲದಿದ್ದರೆ ಈ ಮಠಕ್ಕೆ ಬರುವುದಕ್ಕೂ ಹೊರಗೆ ಹೋಗುವುದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿದ್ದರೆ ನೀನು ಸಂತಾನನೇ? ಮಹೇಂದ್ರ ಕೇಳುತ್ತಿದ್ದಾನೆ. ಹೌದು, ನಾನು ಸಂತಾನನು. ನನ್ನ ಜೊತೆಗೆ ಬಾ. ನಿನಗೆ ಮಾರ್ಗವನ್ನು ತೋರಿಸುವ ಸಲುವಾಗಿಯೇ ನಾನು ಇಲ್ಲಿ ನಿಂತಿದ್ದೇನೆ. ಓಹೋ, ನಿನ್ನ ಹೆಸರೇನು? ಈಗಾಗಲೇ ಮಹೇಂದ್ರ ಜೀವಾನಂದನನ್ನು ನೋಡಿದ್ದಾನೆ, ಭವಾನಂದನನ್ನು ನೋಡಿದ್ದಾನೆ.
ಈ ವೈಷ್ಣವ ಸನ್ಯಾಸಿ ಹೇಳುತ್ತಾನೆ, ನನ್ನ ಹೆಸರು ಧೀರಾನಂದ ಗೋಸ್ವಾಮಿ. ಹೀಗೆ ಹೇಳಿ ಧೀರಾನಂದನು ಮುಂದೆ ಮುಂದೆ ನಡೆದನು. ಮಹೇಂದ್ರನು ಕಲ್ಯಾಣಿಯೂ ಸಹ ಹಿಂದೆ ಹಿಂದೆ ಹೋದರು. ಧೀರಾನಂದನು ಅವರನ್ನು ಒಂದು ಅತಿ ದುರ್ಗಮವಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಹೊರಗೆ ಬಿಟ್ಟು ತಾನು ವನದಲ್ಲಿ ಪುನಃ ಪ್ರವೇಶವನ್ನು ಮಾಡಿದನು. ಆನಂದಾರಣ್ಯದಿಂದ ಅವರು ಹೊರಗೆ ಬಂದು ಸ್ವಲ್ಪ ದೂರದಲ್ಲಿ ವೃಕ್ಷಗಳಿಂದ ಅಲಂಕರಿಸಲ್ಪಟ್ಟ ಪ್ರಾಂತರವೊಂದು ಆರಂಭವಾಯಿತು. ಪ್ರಾಂತರವು ಒಂದು ಕಡೆಗೆ ಆಯಿತು. ವನದ ಪಕ್ಕದಲ್ಲಿಯೇ ರಾಜಮಾರ್ಗ. ಒಂದು ಸ್ಥಳದಲ್ಲಿ ಸಣ್ಣದಾದ ನದಿಯು ಅರಣ್ಯದಿಂದ ಕಲಕಲ ಶಬ್ದದೊಡನೆ ಪ್ರವಹಿಸುತ್ತಲಿತ್ತು. ಜಲವು ಅತಿ ಪರಿಷ್ಕರವಾಗಿ ನಿಬಿಡ ಮೇಘದೋಪಾದಿಯಲ್ಲಿ ಕಪ್ಪಾಗಿತ್ತು. ನದಿಯ ಎರಡೂ ಪಾರ್ಶ್ವದಲ್ಲಿಯೂ ಶ್ಯಾಮಲ ಶೋಭಾಮಯವಾಗಿ ನಾನಾ ಜಾತಿಯ ವೃಕ್ಷಗಳು ನದಿಗೆ ನೆಳಲನ್ನು ಹರಡುತ್ತಲಿದ್ದವು. ವೃಕ್ಷಗಳಲ್ಲಿ ನಾನಾ ಜಾತಿಯ ಪಕ್ಷಿಗಳು ನಾನಾ ವಿಧ ಧ್ವನಿಯನ್ನು ಮಾಡುತ್ತಲಿದ್ದವು. ಆ ಧ್ವನಿಯು ಅದೂ ಮಧುರವಾದದ್ದೇ. ಅದು ನದಿಯ ಮಧುರವಾದ ಕಲರವದೊಂದಿಗೆ ಮಿಶ್ರವಾಗಿ ಹೋಗುತ್ತಲಿತ್ತು. ಹಾಗೆ ವೃಕ್ಷಗಳ ಛಾಯೆಯು ಜಲದ ವರ್ಣವೂ ಸಹ ಸೇರಿ ಹೋಗುತ್ತಲಿತ್ತು. ಕಲ್ಯಾಣಿಯ ಮನಸ್ಸೂ ಸಹ ಆ ಛಾಯೆಯ ಜೊತೆಗೆ ಸೇರಿ ಹೋದ ಹಾಗೆ ಕಾಣುತ್ತದೆ. ಕಲ್ಯಾಣಿಯು ನದೀ ತೀರದಲ್ಲಿ ಒಂದು ವೃಕ್ಷದ ಮೂಲದಲ್ಲಿ ಕುಳಿತುಕೊಂಡು ತನ್ನ ಸ್ವಾಮಿಯನ್ನು ಸಮೀಪದಲ್ಲಿ ಕುಳಿತುಕೊಳ್ಳುವಂತೆ ಹೇಳುತ್ತಿರುವಳು. ಸ್ವಾಮಿ ಮಹೇಂದ್ರ ಸಿಂಹನು ಕುಳಿತುಕೊಳ್ಳುತ್ತಾನೆ. ಅವನ ಕಂಕುಳಲ್ಲಿದ್ದ ಮಗುವನ್ನು ಕರೆದುಕೊಂಡ ಕಲ್ಯಾಣಿ ಅನಂತರ ಗಂಡನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಇಂದು ನೀವು ಬಹಳ ವಿಮರ್ಶವುಳ್ಳವರಾಗಿ ಕಾಣುತ್ತದೆಯಲ್ಲವೇ? ಇದ್ದ ವಿಪತ್ತಿನಿಂದೇನೋ ಉದ್ಧಾರವಾಗಿ ಬಂದೆವು, ಈಗ ಇಷ್ಟು ವಿಷಾದವೇತಕ್ಕೆ ಎಂದಳು. ಮಹೇಂದ್ರ ನಿಟ್ಟುಸಿರು ಬಿಟ್ಟು, ಇನ್ನು ನಾನು ನಿನ್ನವನಲ್ಲ ಕಲ್ಯಾಣಿ, ನಾನೇ ಮಾಡಬೇಕು ತಿಳಿ, ನಾನೇನು ಮಾಡಬೇಕು, ಮುಂದೇನು ಮಾಡಬೇಕು ತಿಳಿಯಲಾರೆನು ಎಂದನು. ಏತಕ್ಕೆ ಕಲ್ಯಾಣಿ ಕೇಳುತ್ತಿರುವಳು. ನಿನ್ನನ್ನು ಕಳೆದುಕೊಂಡ ಮೇಲೆ ಕಲ್ಯಾಣಿ ಏನೇನೆಲ್ಲ ನಡೆಯಿತೋ ಅದನ್ನೆಲ್ಲ ಹೇಳುತ್ತೇನೆ ಕೇಳು ಎಂದು ಹೇಳಿ ಅದುವರೆಗೆ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ಹೇಳಿದನು. ಸಂತಾನರು ಅವರು ಮಾತೃಭೂಮಿಗಾಗಿ ಹೊಡೆದಾಡುತ್ತಿರುವುದು, ಅವರಿಂದ ತನಗಾಗಿರುವ ಪ್ರಭಾವ, ತಾನು ಹೆಂಡತಿ ಮಕ್ಕಳನ್ನು ಬಿಟ್ಟು ಇರಲಾರದಿರುವಂತಹ ತನ್ನ ಪರಿಸ್ಥಿತಿ. ಆಗ ಕಲ್ಯಾಣಿ ಹೇಳಿಕೊಳ್ಳುತ್ತಾಳೆ, ನನಗೂ ಅನೇಕ ಕಷ್ಟ ಉಂಟಾಯಿತು, ಅನೇಕ ವಿಪತ್ತಿಗೆ ಒಳಗಾದೆನು. ನೀನು ಕೇಳಿ ಏನು ಮಾಡುವೆಯೋ? ಬಹಳ ಕಷ್ಟದಶೆಯಲ್ಲಿಯೂ ಕೂಡ ನಿದ್ರೆ ಬಂದಿತ್ತು. ಹೇಗೆ ಬಂತೋ ಹೇಳಲಾರೆ. ನಿನ್ನೆ ರಾತ್ರಿ ನಿದ್ದೆಯೇನೋ ಬಂದಿತ್ತು. ನಿದ್ರಾವಸ್ಥೆಯಲ್ಲಿ ಒಂದು ಸ್ವಪ್ನವನ್ನು ಕಂಡೆ. ಏನು ಪುಣ್ಯಬಲದಿಂದ ಸ್ವಪ್ನವಾಯಿತೋ ಹೇಳಲಾರೆನು. ಸ್ವಪ್ನದಲ್ಲಿ ನಾನೊಂದು ಅಪೂರ್ವ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಭೂಮಿಯಿಲ್ಲ, ಬರೀ ಬೆಳಕು. ಅದು ಅತಿ ರಮಣೀಯವಾದ ಬೆಳಕು. ಅಲ್ಲಿ ಮನುಷ್ಯರಿಲ್ಲ, ಎಲ್ಲರೂ ಜ್ಯೋತಿರ್ಮಯವಾದ ಮೂರ್ತಿಗಳು. ಅಲ್ಲಿ ಶಬ್ದವಿಲ್ಲ. ಎಲ್ಲೋ ದೂರದಲ್ಲಿ ಮಧುರವಾದ ಗೀತವಾದ್ಯವಾದ ಹಾಗೆ ಒಂದು ಶಬ್ದ. ಯಾವಾಗಲೂ ಹೊಸದಾಗಿ ಅರಳಿದ್ದ ಲಕ್ಷ ಲಕ್ಷ ಮಲ್ಲಿಗೆ, ಮಾಲತಿ, ಸುಗಂಧರಾಜ ಮುಂತಾದ ಕುಸುಮಗಳ ಸುಗಂಧ. ಅಲ್ಲಿ ಎಲ್ಲಕ್ಕಿಂತ ಮೇಲೆ ಎಲ್ಲರಿಗೂ ಕಾಣುವ ಹಾಗೆ ನೀಲವಾದ ಪರ್ವತವು ಅಗ್ನಿಮಯವಾದ ಹಾಗೆ ಜ್ವಲಿಸುತ್ತಾ ಯಾರೋ ಒಬ್ಬರು ಕುಳಿತಿರುವರು. ತಲೆ ಮೇಲೆ ಅಗ್ನಿಮಯವಾದ ದೊಡ್ಡದೊಂದು ಕಿರೀಟ, ಚತುರ್ಭುಜ. ಅದರ ಉಭಯ ಪಾರ್ಶ್ವದಲ್ಲಿಯೂ ಯಾವುದೋ 2 ಸ್ತ್ರೀ ಮೂರ್ತಿಗಳು. ಆ ರೂಪ, ಆ ಜ್ಯೋತಿ, ಆ ಸೌರಭ ನೋಡತೀರದು. ಆ ಚತುರ್ಭುಜ ಮೂರ್ತಿಯ ಮುಂದುಗಡೆ ಮತ್ತೊಂದು ಸ್ತ್ರೀಮೂರ್ತಿಯನ್ನು ನೋಡುವುದಕ್ಕಾಗದೆ ಹೋಯಿತು. ಅದು ಜ್ಯೋತಿರ್ಮಯಿಯಾದುದು. ಆದರೆ 4 ದಿಕ್ಕಿನಲ್ಲಿಯೂ ಮೇಘಾಚ್ಛನ್ನವಾಗಿತ್ತು. ಮೋಡಗಳಿಂದ ತುಂಬಿ ಹೋಗಿತ್ತು. ಚೆನ್ನಾಗಿ ದೃಷ್ಟಿಗೆ ಹೊರಪಡಲಿಲ್ಲ. ಅಸ್ಪಷ್ಟವಾಗಿ ಕಂಡಿದ್ದರಲ್ಲಿ ಅತಿ ಶೀರ್ಣವಾಗಿದ್ದರು, ಅತಿ ರೂಪವುಳ್ಳದ್ದಾಗಿ. ಏನೋ ಅಳುವ ಹಾಗೆ ಕೇಳಿಸಿತು. ನಾನು ಆ ಸುಗಂಧರಾಜ ಮಂದ ಪವನದ ಅಲೆಗಳಿಂದ ಹೊಡೆಯಲ್ಪಟ್ಟವಳಾಗಿ ಮೆಲ್ಲ ಮೆಲ್ಲಗೆ ಆ ಚತುರ್ಭುಜ ಮೂರ್ತಿಯ ಸಿಂಹಾಸನದ ಪಾದಗಳ ಹತ್ತಿರ ಹೋಗಿ ಬಿದ್ದೆ. ಅಲ್ಲಿ ಆ ಮೇಘಮಂಡಿತಳಾದ ಶೀರ್ಣವಾದ ಸ್ತ್ರೀಮೂರ್ತಿಯು ನನ್ನನ್ನು ತೋರಿಸುತ್ತಾ, ಇವಳೇ ಅವಳು, ಇವಳೇ ಅವಳು,
ಇವಳಿಗೋಸ್ಕರವೇ ಮಹೇಂದ್ರನು ನನ್ನ ತೊಡೆಯ ಮೇಲೆ ಬಂದು ಕೂರಲಿಲ್ಲವೆಂದು ಹೇಳಿತು. ಆಗ ಒಂದು ಸುಮಧುರವಾದ ವೇಣುನಾದವು ಕೇಳಿಸಿತು. ಆ ಚತುರ್ಭುಜ ಮೂರ್ತಿಯು ನನ್ನನ್ನು ಕುರಿತು, ಕಲ್ಯಾಣಿ, ನಿನ್ನ ಸ್ವಾಮಿಯನ್ನು ಬಿಟ್ಟು ನನ್ನ ಹತ್ತಿರ ಬಂದು ಬಿಡು. ಇವಳೇ ನಿನ್ನ ತಾಯಿ. ನಿನ್ನ ಸ್ವಾಮಿಯು ಇವಳ ಸೇವೆಯು ನಡೆಯುವುದಿಲ್ಲ. ನೀನು ಇರುವ ತನಕ ನಿನ್ನ ಸ್ವಾಮಿ ಈ ತಾಯಿಯ ಸೇವೆಯಲ್ಲಿ ತೊಡಗಿಕೊಳ್ಳುವುದಿಲ್ಲ. ನೀನು ಹೊರಟು ಬಂದು ಬಿಡು ಎಂದು ಹೇಳಿತು. ನಾನು ಅಳುತ್ತಾ, ಸ್ವಾಮಿಯನ್ನು ಬಿಟ್ಟು ಹೇಗೆ ಬರಲಿ ಎಂದೆನು. ಆಗ ಆ ವೇಣು ಧ್ವನಿಯಿಂದಲೇ, ನಾನೇ ಸ್ವಾಮಿ, ನಾನೇ ಮಾತೆ, ನಾನೇ ಪಿತನು, ನಾನೇ ಪುತ್ರ, ನಾನೇ ಕನ್ಯೆ, ನನ್ನಲ್ಲಿಗೆ ಬರಬೇಕೆಂದು ಶಬ್ದವಾಯಿತು. ನಾನು ಅದಕ್ಕೆ ಏನು ಹೇಳಿದೆನೋ ಜ್ಞಾಪಕವಿಲ್ಲ. ಇಷ್ಟಾದ ಮೇಲೆ ಎಚ್ಚರವಾಗಿ ಹೋಯಿತು ಎಂದು ಹೇಳಿ ಕಲ್ಯಾಣಿಯು ಸುಮ್ಮನಾದಳು. ಮಹೇಂದ್ರನು ವಿಸ್ಮಿತನಾಗಿ, ಸ್ತಂಭಿತನಾಗಿ, ಭೀತನಾಗಿ ಮಾತು ಹೊರಡದೆ ಸುಮ್ಮನಿದ್ದನು. ತಲೆಯ ಮೇಲೆ ಕೋಕಿಲವು ದಿಗ್ಮಂಡಲದಲ್ಲಿ ಪ್ರತಿಧ್ವನಿಯುಂಟು ಮಾಡಿತು. ಭೃಂಗರಾಜವು ಕಲಕಂಠದಿಂದ ಕಾನನವನ್ನು ಕಂಪಿತವಾಗಿ ಮಾಡಿತು. ಬೇರೆ ಪಕ್ಷಿಗಳ ಸುಸ್ವರಗಳಿಂದ ಆಕಾಶವು ಪ್ಲಾವಿತವಾಯಿತು. ಪದತಲದಲ್ಲಿ ತಟಿನಿಯು ಮೃದು ಕಲ್ಲೋಲ ಧ್ವನಿಯನ್ನು ಮಾಡುತ್ತಲಿತ್ತು. ಮಂದ ಮಾರುತವು ವನ್ಯ ಪುಷ್ಪಗಳ ಸುಗಂಧವನ್ನು ಬೀಸುತ್ತಲಿತ್ತು. ಮಧ್ಯ ಮಧ್ಯ ನದಿಯ ಜಲದಲ್ಲಿ ಬಿಸಿಲಿನಿಂದ ಝಳಝಳಿಸುತ್ತಾ ಪ್ರಕಾಶವಾಗುತ್ತಲಿತ್ತು. ತಾಳ ಪತ್ರಗಳು ಮೃದು ಪವನದಿಂದ ಮರ್ಮರ ಶಬ್ದ ಮಾಡುತ್ತಲಿದ್ದವು. ದೂರದಲ್ಲಿ ನೀಲವಾದ ಪರ್ವತವು ಕಂಗೊಳಿಸುತ್ತಲಿತ್ತು. ಇಬ್ಬರು, ಕಲ್ಯಾಣಿ ಮಹೇಂದ್ರ ಸಿಂಹ ಇಬ್ಬರು ಬಹಳ ಹೊತ್ತು ಮುಗ್ಧವಾಗಿ ನೀರವವಾಗಿದ್ದರು. ಬಹಳ ಹೊತ್ತಿನ ಮೇಲೆ ಕಲ್ಯಾಣಿಯು ಪುನಃ ಏನು ಯೋಚಿಸುತ್ತಿರುವಿರಿ ಎನ್ನುತ್ತಾಳೆ. ಆಗ ಮಹೇಂದ್ರ ಹೇಳುತ್ತಾನೆ, ಮಾಡಬೇಕಾದ್ದೇನೋ ಅದನ್ನೇ ಯೋಚಿಸುತ್ತೇನೆ. ಸ್ವಪ್ನವು ಕೇವಲ ವಿಭೀಷಕವಾದದ್ದು ಮಾತ್ರ. ಮನಸ್ಸಿನಲ್ಲಿ ಹುಟ್ಟಿ ಅಲ್ಲಿಯೇ ಲಯವಾಗುತ್ತದೆ. ಜೀವನದ ಜಲಬಿಂಬ. ನಡೆ, ಮನೆಗೆ ಹೋಗೋಣ. ಆಗ ಕಲ್ಯಾಣಿ, ದೇವತೆಯು ಹೋಗಬೇಕೆಂದು ಹೇಳಿದ ಕಡೆಗೆ, ಅಂದರೆ ಆ ದೇವತೆ ಕರೆಯುತ್ತಿದ್ದ ಕಡೆಗೆ, ಈ ಮಹೇಂದ್ರ ಸಿಂಹನೆಂಬ ಪುತ್ರನು ನನ್ನ ತೊಡೆಯನ್ನೇರಿ ಕೂರುತ್ತಿಲ್ಲ ಎಂದು ಹೇಳಿದ ಕಡೆಗೆ ನೀವು ಹೋಗಿ ಎಂದು ಹೇಳಿ ಮಗುವನ್ನು ಗಂಡನ ಕೈಗೆ ಕೊಡುತ್ತಾಳೆ. ಮಹೇಂದ್ರನು ಮಗುವನ್ನೆತ್ತಿಕೊಂಡು, ನೀನೆಲ್ಲಿಗೆ ಹೋಗುವೆ ಎಂದಾಗ ಕಲ್ಯಾಣಿಯು ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು, ದೇವರು ಎಲ್ಲಿಗೆ ಬರಬೇಕೆಂದು ಹೇಳಿದನೋ ಅಲ್ಲಿಗೆ ಹೋಗುವೆನೆಂದಳು. ಆಗ ಮಹೇಂದ್ರನು ಚಮಕಿತನಾಗಿ, ಅದೆಲ್ಲಿಗೆ, ಹೇಗೆ ಹೋಗುತ್ತೀಯಾ? ಕಲ್ಯಾಣಿ ತನ್ನ ಕೈಯಲ್ಲಿದ್ದ ವಿಷದ ಭರಣಿಯನ್ನು ತೋರಿಸುತ್ತಾಳೆ. ಆಗ ಮಹೇಂದ್ರ ಆಶ್ಚರ್ಯಪಟ್ಟು, ಅದೇನು, ವಿಷವನ್ನು ತೆಗೆದುಕೊಳ್ಳುತ್ತೀಯಾ? ಕಲ್ಯಾಣಿ, ತೆಗೆದುಕೊಳ್ಳಬೇಕೆಂದೇ ಮಾಡಿಕೊಂಡಿದ್ದೆ. ಆದರೆ ಮುಂದೆ ಏನೂ ಹೇಳದೆ ಯೋಚಿಸುತ್ತಲಿದ್ದಳು. ಮಹೇಂದ್ರ ಅವಳ ಮುಖವನ್ನು ನೋಡುತ್ತಲಿದ್ದ. ಪ್ರತಿ ರೆಪ್ಪೆ ಮುಚ್ಚಿ ತೆಗೆಯುವುದು ಒಂದೊಂದು ವರ್ಷವಾಗಿ ಬೋಧೆಯಾಯಿತು. ಕಲ್ಯಾಣಿ ಇನ್ನೂ ಮಾತು ಮುಗಿಸಿರಲಿಲ್ಲವಾಗಿ ಮಹೇಂದ್ರನು, ಆದರೆ ಎಂದು ಮುಂದೆ ಏನು ಹೇಳುತ್ತಿದ್ದೆ ಎಂದಾಗ ಕಲ್ಯಾಣಿ, ತೆಗೆದುಕೊಳ್ಳಬೇಕು ಎಂದೇ ಮಾಡಿಕೊಂಡಿದ್ದೆ. ಆದರೆ ನೀವು ಇರುವಾಗ, ಈ ಸುಕುಮಾರಿಯೂ ಇರುವಾಗ ವೈಕುಂಠಕ್ಕೆ ಹೋಗುವುದಕ್ಕೂ ನನಗೆ ಇಷ್ಟವಿಲ್ಲ. ನಾನು ಸಾಯುವುದಿಲ್ಲ. ಹೀಗೆ ಹೇಳಿ ಕಲ್ಯಾಣಿ ವಿಷದ ಭರಣಿಯನ್ನು ನೆಲದ ಮೇಲೆ ಇಟ್ಟು ಇಬ್ಬರು ಭೂತ ಭವಿಷ್ಯತ್ತಿನ ಸಂಬಂಧವಾಗಿ ಮಾತನಾಡತೊಡಗಿದರು. ಮಾತಿನಲ್ಲೇ ಇದ್ದು ಇಬ್ಬರು ಅನನ್ಯ ಮನಸ್ಕರಾಗಿದ್ದು ಬಿಟ್ಟರು. ಈ ಅವಕಾಶದಲ್ಲಿ ಪಕ್ಕದಲ್ಲೇ ಆ ಸುಕುಮಾರಿ ಮಗುವು ಆಡುತ್ತಲಿದ್ದುದು ವಿಷದ ಭರಣಿಯನ್ನು ತೆಗೆದುಕೊಂಡಿತು. ಇಬ್ಬರೂ ನೋಡಲಿಲ್ಲ. ಸುಕುಮಾರಿಯು ಪದಾರ್ಥವು ತಿನ್ನತಕ್ಕದ್ದೆಂದು ಭಾವಿಸಿ ಡಬ್ಬಿಯನ್ನು ಕೆಳಗೆ ಮೇಲೆ ಹಾಕುತ್ತಾ ಎಳೆದಾಡುತ್ತಾ ಇದ್ದುದು. ಅದರ ಮುಚ್ಚಳ ಬಿಚ್ಚಿಹೋಯಿತು. ಅದರಲ್ಲಿದ್ದ ವಿಷದ ಗುಳಿಗೆ ಬೇರೆಯಾಗಿ ಬಿತ್ತು. ತಂದೆಯ ಬಟ್ಟೆಯ ಮೇಲೆ ಒಂದು ಗುಳಿಗೆ ಬಿದ್ದಿದ್ದನ್ನು ನೋಡಿ ಸುಕುಮಾರಿ ಅದು ಆಡುವ ಗೋಲಿ ಎಂದು ತಿಳಿದು ಭರಣಿಯನ್ನು ಬಿಸಾಡಿ ಆ ಬಟ್ಟೆಯ ಮೇಲೆ, ತಂದೆಯ ಬಟ್ಟೆಯ ಮೇಲೆ ಬಿದ್ದಿದ್ದ ವಿಷದ ಗುಳಿಗೆಯನ್ನು ತೆಗೆದುಕೊಳ್ಳುತ್ತಾಳೆ. ಸುಕುಮಾರಿಯು ಭರಣಿಯನ್ನೇ ಏತಕ್ಕೆ ನುಂಗಲಿಲ್ಲವೋ ಅದನ್ನು ಹೇಳುವುದಕ್ಕಾಗುವುದಿಲ್ಲ.
ಆದರೆ ಗುಳಿಗೆಯ ವಿಚಾರದಲ್ಲಿ ಮಾತ್ರ ಕಾಲ ವಿಳಂಬವಾಗಲಿಲ್ಲ. ಪ್ರಾಪ್ತ ಮಾತ್ರೇಣ ಭೋಕ್ತವ್ಯಂ ಎಂಬಂತೆ ಕೈಗೆ ಸಿಕ್ಕಿದ್ದನ್ನೇ ಸುಕುಮಾರಿ ಆ ವಿಷದ ಗುಳಿಗೆಯನ್ನೇ ಬಾಯಿಗೆ ಹಾಕಿಕೊಂಡಳು. ಆ ಕ್ಷಣದಲ್ಲಿ ತಾಯಿಯ ದೃಷ್ಟಿ ಮಗುವಿನ ಮೇಲೆ ಬಿತ್ತು. ಹಾಳಾಯಿತು, ಏನು ತಿಂದೆ ಏನು ತಿಂದೆ ಏನು ತಿಂದೆ ಎಂದು ಹೇಳುತ್ತಾ ಕಲ್ಯಾಣಿ ಮಗುವಿನ ಬಾಯಿಗೆ ಬೆರಳು ಹಾಕಿದಳು. ಆಗ ಗಂಡ ಹೆಂಡಂದಿರಿಬ್ಬರು ಭರಣಿ ಬರಿದಾಗಿ ಬಿದ್ದಿರುವುದನ್ನು ನೋಡುತ್ತಾರೆ. ಸುಕುಮಾರಿಯು ತಮಾಷೆಯೆಂದು ಹಲ್ಲು ಹಿಡಿದುಕೊಂಡು ಬಾಯಿ ತೆಗೆಯದೆ ತಾಯಿಯನ್ನು ನೋಡಿ ನಗುತ್ತಾಳೆ. ವಿಷ ನಾಲಿಗೆಗೆ ತಗಲಿ ರುಚಿಸದೆ ಕೊನೆಗೆ ಆ ಕಹಿ ರುಚಿಸದೆ ಬಾಯಿ ಬಿಡುತ್ತಾಳೆ. ತಾಯಿ ಕೂಡಲೇ ಕಲ್ಯಾಣಿ ವಿಷದ ಗುಳಿಗೆಯನ್ನು ತೆಗೆದು ಬಿಸಾಡುತ್ತಾಳೆ. ಮಗು ಅಳುವುದಕ್ಕೆ ತೊಡಗುತ್ತದೆ. ಗುಳಿಗೆ ನೆಲದ ಮೇಲೇನೋ ಬಿತ್ತು. ಕಲ್ಯಾಣಿ ನದಿಗೆ ಹೋಗಿ ಸೀರೆಯ ಸೆರಗನ್ನು ತೋಯಿಸಿಕೊಂಡು ಬಂದು ಮಗುವಿನ ಬಾಯಿಯನ್ನು ತೊಳೆಯುತ್ತಿರುವಳು. ಅತಿ ಕಾತರನಾಗಿ ಗಂಡನನ್ನು ಕುರಿತು ಹೊಟ್ಟೆಗೇನಾದರೂ ಹೋಗಿರಬಹುದೇ ಎಂದು ಕೇಳಿದಳು. ಮೊದಲು ಕೆಟ್ಟದ್ದೇ ತಂದೆ ತಾಯಿಗಳ ಮನಸ್ಸಿಗೆ ಹೊಳೆಯುವುದು. ಎಲ್ಲಿ ಹೆಚ್ಚು ಪ್ರೀತಿ ವಿಶ್ವಾಸವೋ ಅಲ್ಲಿಯೇ ಹೆಚ್ಚು ಭಯ. ಮಹೇಂದ್ರ ಮೊದಲು ಗುಳಿಗೆ ಎಷ್ಟಿತ್ತೋ ನೋಡಿರಲಿಲ್ಲವಾಗಿ ನೆಲದ ಮೇಲೆ ಬಿದ್ದಿದ್ದ ಗುಳಿಗೆಯನ್ನು ಕೈಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ನೋಡಿ, ಬಹಳ ಮಟ್ಟಿಗೆ ಹೊಟ್ಟೆಗೆ ಹೋಗಿರುವ ಹಾಗೆ ಕಾಣುತ್ತದೆ ಎಂದನು. ಕಲ್ಯಾಣಿಗೂ ಅದೇ ನಂಬಿಕೆ ಹುಟ್ಟಿತು. ಅವಳು ಗುಳಿಗೆಯನ್ನು ಕೈಗೆ ತೆಗೆದುಕೊಂಡು ಚೆನ್ನಾಗಿ ನೋಡಿದಳು. ಇತ್ತ ಮಗು ಒಂದೆರಡು ಗುಟುಕು ಹೊಟ್ಟೆಗೆ ಹೋಗಿದ್ದಷ್ಟಕ್ಕೆ ವಿಕೃತಾವಸ್ಥೆಗೆ ಬಂದಿತು. ಸ್ವಲ್ಪ ಒದ್ದಾಡಿತು, ಅತ್ತಿತು. ಕಡೆಗೆ ಏನೂ ಇಲ್ಲದೆ ಹಾಗೆ ಧರಾಶಾಯಿಯಾಗಿ ಬಿತ್ತು. ಆಗ ಕಲ್ಯಾಣಿಯು ಇನ್ನೇನು ನೋಡುವುದು, ದೇವರು ಯಾವ ಮಾರ್ಗವಾಗಿ ಬರಬೇಕೆಂದು ಹೇಳಿದ್ದನೋ ಸುಕುಮಾರಿ ಅದೇ ಮಾರ್ಗವನ್ನು ಹಿಡಿದು ಬಿಟ್ಟಿದ್ದಾಳೆ, ನಾನು ಅದೇ ಮಾರ್ಗವಾಗಿ ಹೋಗಬೇಕು ಎನ್ನುತ್ತಿರುವಳು. ಹೀಗೆ ಹೇಳಿ ಕಲ್ಯಾಣಿ ಕೂಡಲೇ ವಿಷದ ಗುಳಿಗೆಯನ್ನು ಎತ್ತಿ ಬಾಯಿಗೆ ಹಾಕಿಕೊಂಡು ಒಂದು ಮುಹೂರ್ತದೊಳಗಾಗಿ ನುಂಗಿಬಿಟ್ಟಳು. ಕೂಡಲೇ ಮಹೇಂದ್ರ ಅಳುತ್ತಲೇ, ಏನು ಮಾಡಿಬಿಟ್ಟೆ ಕಲ್ಯಾಣಿ, ಅದೇತಕ್ಕೆ ಹಾಗೆ ಮಾಡಿದೆ ಎಂದನು. ಕಲ್ಯಾಣಿಯು ಏನುತ್ತರವನ್ನು ಹೇಳದೆ ಸ್ವಾಮಿಯ ಪಾದಧೂಳಿಯನ್ನು ತೆಗೆದು ತಲೆಯ ಮೇಲಿಟ್ಟುಕೊಂಡು, ಪ್ರಭುವೇ, ಮಾತು ಹೇಳಿದರೆ ಹೆಚ್ಚಾಗುತ್ತದೆ, ನಾನಿನ್ನು ಹೊರಟು ಹೋಗುತ್ತೇನೆ ಎಂದಳು. ಆಗ ಮಹೇಂದ್ರ, ಕಲ್ಯಾಣಿ ಏನು ಮಾಡಿಬಿಟ್ಟೆ ಎಂದು ಗಟ್ಟಿಯಾಗಿ ಅಳುವುದಕ್ಕೆ ಪ್ರಾರಂಭಿಸಿದನು. ಅತಿ ಮೃದು ಸ್ವರದಿಂದ ಕಲ್ಯಾಣಿಯು, ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ. ಈ ಹಾಳು ಹೆಂಗಸಿಗೋಸ್ಕರ ನೀವು ದೇವತಾ ಕಾರ್ಯದಲ್ಲಿ ಹಿಂಜರಿಯುತ್ತೀರಿ. ನಾನು ದೇವತಾವಾಕ್ಯವನ್ನು ಲಂಘನೆ ಮಾಡಿದ್ದಕ್ಕೆ ನನ್ನ ಮಗು ಹೋಯಿತು. ಇನ್ನೂ ಅವಹೇಳನೆ ಮಾಡಿದರೆ ಕಡೆಗೆ ನೀವೂ ಹೊರಟು ಹೋಗುವಿರಿ ಎಂದಳು. ಮಹೇಂದ್ರನು ಅಳುತ್ತಾ, ನಿನ್ನನ್ನು ಎಲ್ಲಿಯಾದರೂ ಇಟ್ಟು ಬಂದು ಕಾರ್ಯಸಿದ್ಧಿಯಾದ ನಂತರ ಪುನಃ ನಿನ್ನನ್ನು ಹೊಂದಿ ಸುಖಿಯಾಗುತ್ತಲಿದ್ದೆನಲ್ಲ ಕಲ್ಯಾಣಿ, ನನ್ನ ಸರ್ವಸ್ವವಾಗಿದ್ದೆ ನೀನು, ಏತಕ್ಕೆ ಈ ಕೆಲಸವನ್ನು ಮಾಡಿದೆ? ಯಾವ ಕೈಯಿಂದ ಕತ್ತಿಯನ್ನು ಜೋರಾಗಿ ಬೀಸುವೆನೋ ಆ ಕೈಯೇ ಹೋಗಿಬಿಟ್ಟಿತಲ್ಲ. ನೀನು ಹೋದ ಮೇಲೆ ನಾನಾದರೂ ಇರುವುದು ಏತಕ್ಕೆ ಎಂದನು. ಆಗ ಕಲ್ಯಾಣಿ, ಎಲ್ಲಿ ಇರಿಸುತ್ತಿದ್ದೀರಿ? ನನ್ನನ್ನು ಮಗುವನ್ನು ಎಲ್ಲಿ ಇಡುತ್ತಿದ್ದೀರಿ? ಯಾವ ಸ್ಥಳವಿದೆ? ಈ ಕಷ್ಟ ಕಾಲದಲ್ಲಿ ತಾಯಿ, ತಂದೆ, ಬಂಧು ಬಳಗ ಎಲ್ಲರೂ ಹೋದರು. ಯಾರ ಮನೆಯಲ್ಲಿ ಸ್ಥಳವಿದೆ? ಎಲ್ಲಿ ಹೋಗುವುದಕ್ಕೆ ಮಾರ್ಗ? ಎಲ್ಲಿಗೆ ಕರೆದುಕೊಂಡು ಹೋಗುವಿರಿ? ನಾನೇ ನಿಮಗೆ ಗಳಗ್ರಹಳಾಗಿದ್ದೆ, ನಿಮ್ಮನ್ನು ಕಟ್ಟಿ ಹಾಕಿಕೊಂಡಿದ್ದೆ, ಈ ಸಂಸಾರದಲ್ಲಿ ನಿಮ್ಮನ್ನು ಕಟ್ಟಿ ಹಾಕಿಕೊಂಡಿದ್ದೆ. ನಾನು ಸಾಯುವುದೇ ಒಳ್ಳೆ ಕೆಲಸ. ನನಗೆ ಆಶೀರ್ವಾದವನ್ನು ಮಾಡಿ ನಾನು ಆ ಜ್ಯೋತಿರ್ಮಯವಾದ ಪ್ರಪಂಚಕ್ಕೆ ಹೋಗಿ ಅಲ್ಲಿ ಪುನಃ ನಿಮ್ಮನ್ನು ನೋಡುವ ಹಾಗೆ ಆಶೀರ್ವಾದವನ್ನು ಮಾಡಿ ಎಂದು ಹೇಳಿ ಕಲ್ಯಾಣಿ ಪುನಃ ಸ್ವಾಮಿಯ ಪಾದರೇಣುವನ್ನು ತೆಗೆದು ತಲೆಯ ಮೇಲಿಟ್ಟುಕೊಂಡಳು. ಅವಳು ಪುನಃ ಅತಿ ಮೃದುವಾದ, ಅತಿ ಮಧುರವಾದ, ಅತಿ ಸ್ನೇಹಮಯವಾದ ಕಂಠದಿಂದ ಪುನಃ ನೋಡಿ, ದೇವತಾವಾಕ್ಯ ಯಾರಿಂದಲೂ ಲಂಘನೀಯವಾದುದಲ್ಲ. ದೇವರು ನಾನು ಬರಬೇಕೆಂದು ಹೇಳಿದ್ದ, ನಾನು ಉಲ್ಲಂಘಿಸಿದೆ. ಏನಾಯಿತು? ನಾನೊಬ್ಬಳು ಹೋಗುತ್ತಲಿದ್ದೆ. ನಾನು ಸತ್ತದ್ದು ಒಳ್ಳೆಯದಾಯಿತು. ತಾವು ಗ್ರಹಣ ಮಾಡಿರುವ ವ್ರತವನ್ನು ಕಾಯ ಮನೋವಾಕ್ಕಾಗಿ ಸಿದ್ಧಿ ಮಾಡಿಕೊಳ್ಳಿ. ಪುಣ್ಯವುಂಟು, ಅದರಿಂದಲೇ ಸ್ವರ್ಗಲಾಭವುಂಟು. ಇಬ್ಬರೂ ಏಕತ್ರ ಅನಂತವಾದ ಸ್ವರ್ಗ ಭೋಗ ಮಾಡಬಹುದು. ಇತ್ತಲಾಗಿ ಮಗು ಸ್ವಲ್ಪ ಹಾಲು ಕುಡಿದು ಲಘುವಾಗಿತು. ಅದರ ಹೊಟ್ಟೆಗೆ ಹೋಗಿದ್ದ ವಿಷ ಬಹಳ ಅಲ್ಪವಾಗಿದ್ದರಿಂದ ಅದು ಮಾರಕವಾಗಲಿಲ್ಲ. ಮಗು ಸಾಯಲಿಲ್ಲ.
ಆದರೆ ಮಹೇಂದ್ರನಿಗೆ ದೃಷ್ಟಿ ಆ ಕಡೆ ಹೋಗಲೇ ಇಲ್ಲ. ಮಗುವಿನ ಸ್ಥಿತಿ ಏನಾಗಿದೆ ಎಂದು ನೋಡಲಿಲ್ಲ. ಹೆಂಡತಿ ಆಗಲೇ ಧರಾಶಾಯಿಯಾಗಿ ದೇಹವನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಅವನು ಹೆಂಡತಿಯನ್ನು ಮಗುವನ್ನೂ ಸಹ ಆಲಿಂಗನೆ ಮಾಡಿಕೊಂಡು ಅಳುತ್ತಿದ್ದಾನೆ. ಆಗ ಅರಣ್ಯದಲ್ಲಿ ಮೃದುವಾದ ಮೇಘನಾದದ ಹಾಗೆ ಗಂಭೀರವಾದ ಸ್ವರದಿಂದ ಕೇಳಿಬಂತು, ಹರೇ ಮುರಾರೇ ಮಧುಕೈಟ ಭಾರೇ, ಹರೇ ಮುರಾರೇ ಮಧುಕೈಟ ಭಾರೇ, ಗೋಪಾಲ ಗೋವಿಂದ ಮುಕುಂದ ಶೌರೇ. ಕಲ್ಯಾಣಿಯ ವಿಷ ಏರುತ್ತಾ ಇದೆ. ಚೇತನ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಲಿದೆ. ಅವಳು ಪ್ರೇಮ ಭರಿತಳಾಗಿ ಆ ಸಾಕ್ಷಾತ್ ವೈಕುಂಠದಲ್ಲಿ ವೇಣುನಾದದಿಂದ ಕೇಳಿಸಿದ ಹಾಗೆ ಕೇಳುತ್ತಿರುವಳು. ಹರೇ ಮುರಾರೇ ಮಧುಕೈಟ ಭಾರೇ, ಗೋಪಾಲ ಗೋವಿಂದ ಮುಕುಂದ ಶೌರೇ, ಹರೇ ಮುರಾರೇ ಮಧುಕೈಟ ಭಾರೇ. ಕಾನನದಿಂದ ಕೇಳಿಸಿ ಬಂದ ಸ್ವರಕ್ಕೂ ಕಲ್ಯಾಣಿಯ ಕಂಠಸ್ವರಕ್ಕೂ ಸಹ ವಿಮುಗ್ಧನಾಗಿ ಮಹೇಂದ್ರನು ಕಾತರ ಚಿತ್ತದಿಂದ ಈಶ್ವರ ಮಾತ್ರ ಸಹಾಯನೆಂದು ಕರೆಯುತ್ತಿರುವನು. ಹರೇ ಮುರಾರೇ ಮಧುಕೈಟ ಭಾರೇ, ಗೋಪಾಲ ಗೋವಿಂದ ಮುಕುಂದ ಶೌರೇ, ಹರೇ ಮುರಾರೇ ಮಧುಕೈಟ ಭಾರೇ. ಪಕ್ಷಿಗಳು, ಕಾನನದ ಮೃಗಗಳು, ವೃಕ್ಷಗಳ ಎಲೆಗಳೂ ಕೂಡ ಹಾಡಿದ ಹಾಗೆ ಆಯಿತು. ಹರೇ ಮುರಾರೇ ಮಧುಕೈಟ ಭಾರೇ ಎಂದು ನದಿಯ ಕಲ ಕಲ ಶಬ್ದದಲ್ಲಿಯೂ ಹರೇ ಮುರಾರೇ ಮಧುಕೈಟ ಭಾರೇ ಎಂದು ಕೇಳಿಸಿತು. ಆಗ ಮಹೇಂದ್ರ ಶೋಕತಾಪವನ್ನು ಮರೆತು ಬಿಟ್ಟನು. ಉನ್ಮತ್ತನಾಗಿ ಕಲ್ಯಾಣಿಯ ಜೊತೆಯಲ್ಲಿ ಅವಳ ಕಂಠದಲ್ಲಿ ಕಂಠವನ್ನು ಸೇರಿಸಿ ಹರೇ ಮುರಾರೇ ಮಧುಕೈಟ ಭಾರೇ ಎಂದು ಕೂಗಿದನು. ಕಾನನದಿಂದ ಅವರ ಕಂಠಸ್ವರ ಹರೇ ಮುರಾರೇ ಮಧುಕೈಟ ಭಾರೇ ಎಂದು ಶಬ್ದವಾಯಿತು. ಕಲ್ಯಾಣಿಯ ಸ್ವರ ಕಡಿಮೆಯಾಗುತ್ತಾ ಬಂತು. ಆದರೂ ಹರೇ ಮುರಾರೇ ಮಧುಕೈಟ ಭಾರೇ ಎಂದು ಕರೆದಳು. ಆಗ ಕ್ರಮವಾಗಿ ಅವಳ ಕಂಠಸ್ವರವು ನಿಸ್ತಬ್ಧವಾಯಿತು. ಅವಳ ಬಾಯಿಂದ ಶಬ್ದವು ನಿಂತು ಹೋಯಿತು. ಕಣ್ಣುಗಳು ಮುಚ್ಚಿದವು. ಅಂಗಾಂಗಗಳು ಶೀತಳವಾದವು. ಮಹೇಂದ್ರನು ಕಲ್ಯಾಣಿಯು ಹರೇ ಮುರಾರೇ ಎಂದು ಕೂಗುತ್ತಾ ಕೂಗುತ್ತಾ ವೈಕುಂಠಧಾಮಕ್ಕೆ ಹೋದಳೆಂದು ತಿಳಿಯುತ್ತಾನೆ. ಆಗ ಹುಚ್ಚನ ಹಾಗೆ ಉಚ್ಚ ಸ್ವರದಿಂದ ಕಾನನವನ್ನು ವಿಕಂಪಿತ ಮಾಡುತ್ತಾ ಪಶು ಪಕ್ಷಿಗಳು ಭಯಪಡುವ ಹಾಗೆ ಮಹೇಂದ್ರ ಕೂಗುತ್ತಲಿರುವನು, ಹರೇ ಮುರಾರೇ ಮಧುಕೈಟ ಭಾರೇ ಎಂದು. ಆಗ ಯಾರೋ ಬಂದು ಅವನನ್ನು ಗಾಢಾಲಿಂಗನೆ ಮಾಡಿಕೊಂಡು ಅವನ ಜೊತೆಗೆ ಉಚ್ಚಸ್ವರದಿಂದ ಹರೇ ಮುರಾರೇ ಮಧುಕೈಟ ಭಾರೇ ಎಂದು. ಆಗ ಆ ಅನಂತನ ಮಹಿಮೆಯಿಂದ ಆ ಅನಂತವಾದ ಅರಣ್ಯದ ಮಧ್ಯದಲ್ಲಿ ಅನಂತ ಪಥಗಾಮಿನಿಯಾದವಳ ಶರೀರದ ಸಮ್ಮುಖದಲ್ಲಿ ಅವರಿಬ್ಬರು ಅನಂತನ ನಾಮಕೀರ್ತನವನ್ನು ಮಾಡುತ್ತಿದ್ದರು. ಪಶು ಪಕ್ಷಿಗಳು ನೀರವವಾದವು. ಪೃಥ್ವಿಯು ಅಪೂರ್ವ ಶೋಭಾಮಯಿ. ಈ ಚರಮ ಸಂಗೀತಕ್ಕೆ ಉಪಯುಕ್ತವಾದ ಮಂದಿರವಾಗಿತ್ತು. ಸತ್ಯಾನಂದನು ಮಹೇಂದ್ರನನ್ನು ತೊಡೆಯ ಮೇಲೆತ್ತಿಕೊಂಡು ಕುಳ್ಳಿರಿಸಿಕೊಂಡು ಅಲ್ಲೇ ಕುಳಿತುಕೊಳ್ಳುತ್ತಾನೆ. ಹರೇ ಮುರಾರೇ ಮಧುಕೈಟ ಭಾರೇ.